ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 121 ಮೊದಲನೇ ವಚನ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಸಾಮ್ಸ್ 121 ವರ್ಸ್ 1. ಐ ಲುಕ್ ಟು ದ ಮೌಂಟೇನ್ಸ್. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಯಾಕೆ ಕಣ್ಣೆತ್ತಿ ಪರ್ವತಗಳ ಕಡೆಗೆ ಈತನು ದೃಷ್ಟಿಸ್ತಾ ಇದ್ದಾನೆ ಅಂದರೆ, ಸಹಾಯಕ್ಕಾಗಿ ಯಾರಾದರೂ ಸಹಾಯ ಮಾಡುತ್ತಾರೋ ಏನೋ ಎಂಬುದಾಗಿ ಆತನು ಕಣ್ಣುಗಳನ್ನು ಎತ್ತಿ ಪರ್ವತಗಳ ಕಡೆಗೆ ನೋಡುತ್ತಾ ಇದ್ದಾನೆ. ಹೌದು, ಆತನಿಗೆ ಸಹಾಯ ಮಾಡಲಿಕ್ಕೆ ಬರುವಂಥವರು ಯಾರೆಂದರೆ, 2ನೇ ವಚನದಲ್ಲಿ ದೇವರ ವಾಕ್ಯ ತಿಳಿಸಲ್ಪಡುತ್ತದೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನು ಸಹಾಯ ಮಾಡಲಿಕ್ಕೆ ಶಕ್ತನು, ಆತನು ಸಹಾಯ ಮಾಡುತ್ತಾನೆ ಎಂಬುದಾಗಿ. ಕೀರ್ತನೆ 123 ಮೊದಲನೇ ವಚನದಲ್ಲಿಯೂ ಕೂಡ ಕೀರ್ತನೆಗಾರನು ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರಿಗೆ ಆ ರೀತಿ ಹೇಳ್ತಾ ಇದ್ದಾನೆ ಅಂದರೆ, ಪರಲೋಕದಲ್ಲಿ ಆಸೀನನಾಗಿರುವಾತನೇ ಎಂಬುದಾಗಿ. ಹೌದು, ನಾವು ಕೂಡ ನಮ್ಮ ಕಣ್ಣುಗಳನ್ನು ಎತ್ತಿ ಆ ಬೆಟ್ಟಗಳ ಕಡೆಗೆ ದೃಷ್ಟಿಸುವಾಗ, ಪರಲೋಕದ ಕಡೆಗೆ ದೃಷ್ಟಿಸುವಾಗ ನಮಗೆ ಸಹಾಯ ಬರುವಂಥದ್ದಾಗಿದೆ. ಇಲ್ಲಿ ಬೆಟ್ಟ ಎನ್ನುವುದನ್ನು ನಾವು ನೋಡುವುದಾದರೆ, ಈಗ ಯೇಸು ಕ್ರಿಸ್ತನ ಶ್ರಮ ಮರಣದ ದಿವಸಗಳಲ್ಲಿ ನಾವು ಯೇಸು ಕ್ರಿಸ್ತನನ್ನ ಧ್ಯಾನಿಸುತ್ತಾ ಇದ್ದೇವೆ, ಕ್ರೂಜೆಯನ್ನು ಧ್ಯಾನಿಸುತ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಈ ಬೆಟ್ಟ ಎನ್ನುವಾಗ ನಮ್ಮ ಜ್ಞಾಪಕಕ್ಕೆ ಬರುವಂಥದ್ದು ಗೋಲ್ಗೊತ್ತಾ ಗುಡ್ಡ ಪ್ರಿಯರೇ. ಹೌದು, ನಮ್ಮ ಯೇಸು ಸ್ವಾಮಿಯನ್ನು ಗೋಲ್ಗೊತ್ತಾ ಗುಡ್ಡಕ್ಕೆ ತೆಗೆದುಕೊಂಡು ಹೋಗಿದ್ದರು. ಲೂಕ 23:32ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ ಇಬ್ಬರನ್ನೂ ತೆಗೆದುಕೊಂಡು ಹೋದರು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು ಎಂಬುದಾಗಿ. ಕಪಾಲವೆಂಬ ಸ್ಥಳಕ್ಕೆ ನಮ್ಮ ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಹೋದರು. ಹೌದು, ಗೋಲ್ಗೊತ್ತಾ ಗುಡ್ಡಕ್ಕೆ ಕಪಾಲ ಎಂಬುದಾಗಿಯೂ ಕರೆಯುತ್ತಾರೆ. ಕಪಾಲ ಅಂದರೆ ತಲೆ ಬುರುಡೆಗಳು ಇರ್ತಕ್ಕಂಥ ಸ್ಥಳ. ಆ ಸ್ಥಳವನ್ನು ನಾವು ಅವಿಶ್ವಾಸದಿಂದ ನೋಡುವುದಾದರೆ ಅದು ನಮಗೆ ಭಯವನ್ನು ಉಂಟು ಮಾಡುವಂಥದ್ದು, ಆತಂಕವನ್ನು ಉಂಟು ಮಾಡುವಂಥದ್ದಾಗಿದೆ ಪ್ರಿಯರೇ. ಆದರೆ ಯಾವ ವಿಶ್ವಾಸಿ ಈ ಗುಡ್ಡದ ಕಡೆಗೆ ದೃಷ್ಟಿಸುತ್ತಾನೋ ಆ ವಿಶ್ವಾಸಿಗೆ ರಕ್ಷಣೆ ದೊರೆಯುವಂಥದ್ದಾಗಿದೆ. ಆ ರೋಮಾಯ ಸಿಪಾಯಿಗಳು ನಮ್ಮ ಯೇಸು ಸ್ವಾಮಿಯನ್ನು, ಅಪರಾಧಿಯನ್ನು ತೆಗೆದುಕೊಂಡು ಹೋದಂತೆ ನಮ್ಮ ಯೇಸು ಸ್ವಾಮಿಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಶಿಲ್ಬೆ ಮೇಲೆ ಜಡಿಯುತ್ತಾ ಇದ್ದಾರೆ. ಅಲ್ಲಿ ಅಪರಾಧಿಗಳಿಗೆ ತೆಗೆದುಕೊಂಡು ಹೋಗಿ ಶಿಕ್ಷೆ ಕೊಡ್ತಾ ಇದ್ದರು. ನಮ್ಮ ಯೇಸು ಸ್ವಾಮಿ ಯಾವ ಅಪರಾಧವನ್ನು ಮಾಡದೆ ಹೋದಾಗ್ಯೂ ನಮ್ಮ ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ 3 ಶಿಲುಬೆಗಳಿವೆ. ಆ 3ರಲ್ಲಿ ಮಧ್ಯದಲ್ಲಿರುವ ಶಿಲುಬೆಯೇ ನಮ್ಮ ಯೇಸು ಸ್ವಾಮಿಯ ಶಿಲುಬೆಯಾಗಿದೆ. ನಮ್ಮ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಏತಕ್ಕೋಸ್ಕರ ನಮ್ಮ ಯೇಸು ಸ್ವಾಮಿ ಈ ರೀತಿ ಶಿಲುಬೆಯ ಮರಣವನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ, ಮೊದಲನೆಯದಾಗಿ ಪಾಪಕ್ಕೆ ದಾಸರಾದ, ಸೈತಾನನಿಗೆ ದಾಸರಾದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ ನಮ್ಮ ಯೇಸು ಸ್ವಾಮಿ ಇಲ್ಲಿ ಶಿಲುಬೆಯಲ್ಲಿ ತೂಗಾಡುತ್ತಾ ಇದ್ದಾರೆ. 2ನೇದಾಗಿ ಶಾಪಕ್ಕೆ ಒಳಗಾದ ನಮ್ಮನ್ನ ಬಿಡಿಸುವುದಕ್ಕಾಗಿ ಇಲ್ಲಿ ಶಾಪಗ್ರಸ್ತನಂತೆ ನಮ್ಮ ಯೇಸು ಸ್ವಾಮಿ ಶಿಲುಬೆ ಮೇಲೆ ತೂಗಾಡುತ್ತಾ ಇದ್ದಾರೆ. ಫಿಲಿಪ್ಪಿ 2:7ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ಯೇಸು ಸ್ವಾಮಿ ತನಗಿರುವ ಅಮೂಲ್ಯ ಪದವಿಯನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದಿದ್ದಾರೆ, ಶಿಲುಬೆಯ ಮರಣವನ್ನು ಅನುಭವಿಸಿದ್ದಾರೆ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ದೇವಾದಿ ದೇವನು, ಕರ್ತಾದಿ ದೇವರಿಗೆ ಸಮಾನನೂ ಆಗಿದ್ದಾಗ್ಯೂ ಕೂಡ ತನಗಿರುವ ಮಹಾಪದವಿಯನ್ನು ಬಿಟ್ಟು ಒಬ್ಬ ದಾಸನ ರೂಪವನ್ನು ಧರಿಸಿ ಭೂಲೋಕಕ್ಕೆ ಬಂದಿದ್ದಾರೆ. ಯಾಕಂದರೆ ಪಾಪಕ್ಕೆ ದಾಸರಾದ ನಮ್ಮನ್ನು, ಶಾಪಕ್ಕೆ ದಾಸರಾದ ನಮ್ಮನ್ನು, ಸೈತಾನನಿಗೆ ದಾಸರಾದ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಿದ್ದಾರೆ. ಯಾರು ಶಾಪಗ್ರಸ್ತರಾಗಿರ್ತಾರೋ ಅಂಥವರಿಗೆ ಶಿಲುಬೆಯ ಮರಣವನ್ನು ವಿಧಿಸುತ್ತಾ ಇದ್ದರು. ನಮ್ಮ ಯೇಸು ಸ್ವಾಮಿ ಯಾವ ಪಾಪ ಮಾಡದೆ ಹೋದಾಗ್ಯೂ ಯೇಸು ಸ್ವಾಮಿಗೆ ಶಾಪಗ್ರಸ್ತನೋ ಎನ್ನುವಂತೆ ಶಿಲುಬೆಯ ಮರಣವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ನೀನು ಇಂದೇ ಕ್ರೂಜೆಯ ಬಳಿ ಬಾ, ಈ ಗೋಲ್ಗೊತ್ತಾ ಗುಡ್ಡದ ಬಳಿ ಬಾ, ಕಪಾಲವೆಂಬ ಸ್ಥಳಕ್ಕೆ ಬಾ. ನಿನಗಾಗಿ ಶಿಲುಬೆ ಮೇಲೆ ನೇತಾಡುತ್ತಾ ಇರುವ ಯೇಸು ಸ್ವಾಮಿಯನ್ನು ಒಂದು ಸಾರಿ ದೃಷ್ಟಿಸಿ ಕ್ರೂಜೆಯನ್ನು ಧ್ಯಾನಿಸು, ಯೇಸು ಕ್ರಿಸ್ತನನ್ನು ಧ್ಯಾನಿಸು, ನಿನಗಾಗಿ ಆತನು ಪಟ್ಟಂತ ಕಷ್ಟವನ್ನು ಧ್ಯಾನಿಸು. ಆತನು ನಿನ್ನನ್ನು ಎಂದಿಗೂ ತಳ್ಳಿಬಿಡುವುದಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಮ್ಮನ್ನು ನಮ್ಮ ಪಾಪದಿಂದ, ಶಾಪದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ನೀನು ದಾಸನ ರೂಪವನ್ನು ಧರಿಸಿ ಶಿಲುಬೆಯ ಮರಣವನ್ನು ಅನುಭವಿಸಿದ್ಯಪ್ಪ. ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ
ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರು ತಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಎಲ್ಲ ಶೋಧನೆಗಳಲ್ಲಿಯೂ ನೋವುಗಳಲ್ಲಿಯೂ ದೇವ ಅವರು ಉಪಶಮನ ಹೊಂದುವುದಕ್ಕಾಗಿ ಇವತ್ತು ನಿನ್ನನ್ನೇ ದೃಷ್ಟಿಸ್ತಾ ಇದ್ದಾರೆ ಕರ್ತನೆ. ನಿನ್ನ ಕ್ರೂಜೆಯ ಬಳಿಗೆ ಬಂದಿದ್ದಾರೆ ಸ್ವಾಮಿ. ವಿಶ್ವಾಸದಿಂದ ನಿನ್ನ ಬಳಿ ಬಂದಿದ್ದಾರೆ ಕರ್ತನೆ. ನೀನು ಅವರನ್ನು ಯಾವತ್ತೂ ತಳ್ಳಿಬಿಡದೆ ಕೈ ಹಿಡಿದು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.